ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ವಿತ್ ಸಪೋರ್ಟಲ್ಲಿ ಧನುರಾಸನ ಮಾಡೋದು. ತೊಡೆ ಕೆಳಗಡೆ ದಿಂಬಿಟ್ಕೊಂಡು ಮಾಡ್ತಾಯಿದ್ದಾರೆ. ಅದರಿಂದ ಲಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಶುರು ಮಾಡಿ. ಪಾದ ಹಿಡ್ಕೊಳ್ಳಿ. ನಿಧಾನ ತೊಡೆ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಅಂದರೆ ತೊಡೆ ಭಾಗ ಆಲ್ರೆಡಿ ದಿಂಬಿನ ಮೇಲೆ ಇರೋದ್ರಿಂದ ನಿಮಗೆ ಲಿಫ್ಟಿಂಗ್ ಈಸಿ ಆಗುತ್ತೆ. ಇದು ಯೂಶ್ವಲಾಗಿ ಮಾಡಬೇಕಾದ್ರೆ ಏನಾಗುತ್ತೆ, ಅಪ್ಪರ್ ಬಾಡಿ ಲಿಫ್ಟ್ ಮಾಡ್ತೀರಾ, ತೊಡೆ ಭಾಗ ನೆಲದ ಮೇಲೆ ಇರುತ್ತೆ. ಅದು ತೈಸೆಲ್ಲ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು ಅಂದರೆ ಈ ಥರ ಸಪೋರ್ಟ್ ಇಟ್ಕೊಂಡು ಮಾಡಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ಇದು ಮಾಡೋರು ಪೀರಿಯಡ್ಸ್ ಇದ್ದಾಗ ಮಾಡಬೇಡಿ, ಹರ್ನಿಯ ಆಪ್ರೇಷನ್ ಆಗಿರೋರು ಮಾಡಬೇಡಿ. ಇದನ್ನು ಉಳಿದವರೆಲ್ಲ ಮಾಡ್ಬೋದು ನಿಧಾನಕ್ಕೆ. ರಿಬ್ಸ್ ಕೇಜ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ಶೋಲ್ಡ್ರಿಂದ ಕ್ರೋಲ್ ಆಗುತ್ತೆ. ಭುಜದ ನೋವು ಕಡಿಮೆ ಆಗುತ್ತೆ. ನಿಧಾನ ಗಮನಿಸ್ತಾ ಕಾಲು ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡಿ. ಮಕರಾಸನದಲ್ಲಿ ಪಾದದ ಬೆರಳು ಹೊರಕ್ಕೆ, ಹಿಮ್ಮಡಿ ಒಳಕ್ಕೆ. ಮತ್ತೆ ಮಾಡಿ. ಸೆಕೆಂಡ್ ರೌಂಡ್ ಮಾಡಿ. ಇನ್ನೂ ಸ್ವಲ್ಪ ಜಾಸ್ತಿ ಲಿಫ್ಟ್ ಮಾಡ್ಕೊಳ್ಳಿ. ರಿಬ್ಸ್ ಭಾಗ ಇದೆ, ಭಾಗ ಎಲ್ಲ ಹಿಗ್ಗೋದ್ರಿಂದ ಚೆನ್ನಾಗಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ. ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ದೃಷ್ಟಿ ನೇರ ಇರಲಿ. ಮುಖ ಶಾಂತವಾಗಿ ಇಟ್ಕೊಳ್ಳಿ. ಪಾದದ ಬೆರಳೆಲ್ಲ ಮೇಲೆ ಕೆಳಿತಾ ಇರಬೇಕು. ಎಳ್ಕೊಂಡಷ್ಟು ತೈಸಲ್ಲಿ ಇರೋದು ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಹಿಪ್ಸಲ್ಲಿರೋದು, ತೈಸಲ್ಲಿರೋದು, ಪೆಲ್ವಿಕ್ ಭಾಗನೂ ಚೆನ್ನಾಗಿ ಓಪನ್ ಆಗುತ್ತೆ ಇದು ಮಾಡೋದ್ರಿಂದ. ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಯಾವ ರೀತಿ ತೈಸ್ ಲಿಫ್ಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ವಿತ್ ದಿಂಬಲ್ಲಿ. ನೀವು ಇದನ್ನು ಮಾಡ್ಕೊಳ್ಳಿ. ಕಾಲು ಇಳಿಸುವಾಗ ನಿಧಾನ ಇಳಿಸಿ, ಸಡನ್ನಾಗಿ ಡ್ರಾಪ್ ಮಾಡಬೇಡಿ. ಏಕೆಂದರೆ ಕೆಳಗಡೆ ದಿಂಬಿರೋದ್ರಿಂದ ಹುಷಾರಾಗಿ ಇಳಿಸಿ. ಮಕರಾಸನ ರಿಲ್ಯಾಕ್ಸ್. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ನಿಧಾನ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತಾದಮೇಲೆ ಮನೇಲಿ ಮಾಡೋರು ಈ ಥರ ರಿಲ್ಯಾಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಮೇಲಕ್ಕೆ ಬರಬೇಕು. ಇಷ್ಟೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡಾದ್ಮೇಲೆ ಬಂದು ಕೂತ್ಕೊಳ್ಳಿ. ಮನೇಲಿ ಮಾಡೋರು ಈ ಥರ ಕಾಲು ನೇರ ಇಟ್ಕೊಂಡು ದಿಮ್ಮೇಲೆ ಕೂತ್ಕೊಳ್ಳಿ. ದಿಮ್ಮೇಲೆ ಕೂತ್ಕೊಂಡಾಗ ಬೆನ್ನಿನ ಭಾಗ ನೇರ ಆಗುತ್ತೆ. ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಳ್ಳಿ. ಎರಡು ಕಾಲುಗಳು ನೇರ ಇಟ್ಕೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಉಸಿರು ತೊಗೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್. ನಿಧಾನ ಮುಂದಕ್ಕೆ ಹೋಗಿ. ಪಾದದ ಬೆರಳನ್ನು ಹಿಡ್ಕೋಬೇಡಿ. ಪಾದದ ಹೊರ ಅಂಚನ್ನು ಹಿಡ್ಕೊಳ್ಳಿ ಅಥವಾ ಆ್ಯಂಕಲ್ ಹಿಡ್ಕೊಳ್ಳಿ. ಬೆನ್ನು ಚೆನ್ನಾಗಿ ಹಿಗ್ಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಈ ಥರ ಮಾಡಿದಾಗ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ದಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸುಖಾಸನ. ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಮನೇಲಿ ಮಾಡೋರು ಇದನ್ನು ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.